ಪಾಕಿಸ್ತಾನದಲ್ಲೂ ಸಿಎಂ ಸಿದ್ದರಾಮಯ್ಯ ಫುಲ್ ಫೇಮಸ್. ಪಾಕಿಸ್ತಾನದ ನ್ಯೂಸ್ ಚಾನೆಲ್ಗಳಲ್ಲಿ ಸಿದ್ದರಾಮಯ್ಯ ಅವರದೇ ಹವಾ. ಪಾಕ್ ಸುದ್ದಿವಾಹಿನಿಗಳಲ್ಲಿ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟೇ ಬ್ರೇಕಿಂಗ್ ನ್ಯೂಸ್. ಭಾರತದೊಳಗೆ ಯುದ್ಧದ ವಿರುದ್ಧ ವಾದ ಹೇಳ್ತಾ ಇದೆ ಅಂತ ಒಂದ್ ಕಡೆ ವಾದ, ಅದನ್ನ ಸಿದ್ದರಾಮಯ್ಯ ಅವರ ಹೇಳಿಕೆಯನ್ನು ಆಧರಿಸಿ ಪಾಕ್ ವಾಹಿನಿಗಳಲ್ಲಿ ಸುದ್ದಿ ಪ್ರಸಾರ ಆಗ್ತದೆ. ಏನಂತ, ಅಲ್ಲಿರುವಂತವರೇ ಯುದ್ಧ ಬೇಡ ಅಂತ ಇದ್ದಾರೆ ಅಂತ. ಪಾಕಿಸ್ತಾನದ ಜೊತೆ ಯುದ್ಧ ಅನಿವಾರ್ಯ ಅಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಯುದ್ಧ ಬೇಡ, ಬಿಗಿ ಕ್ರಮಗಳನ್ನ ತಗೊಳ್ಳೋಣ, ಅದರ ಅವಶ್ಯಕತೆ ಇದೆ ಅಂತ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡುವ ಕೆಲಸವನ್ನ ಕೇಂದ್ರ ಮಾಡಬೇಕು ಅಂದಿದ್ರು. ಜೊತೆಗೆ ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ನಾವು ಯುದ್ಧದ ಪರ ಇಲ್ಲ ಅಂತ. ಯುದ್ಧದ ಪರ ಇಲ್ಲ, ಯುದ್ಧಕ್ಕೆ ಸಪೋರ್ಟ್ ಮಾಡಲ್ಲ ಅಂತ ಹೇಳಿದ್ರು. ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು, ಕೇಂದ್ರ ಇದ್ರ ಬಗ್ಗೆ ಕ್ರಮವನ್ನು ವಹಿಸಬೇಕು ಅಂತ ಸಿದ್ದರಾಮಯ್ಯ ಹೇಳಿದ್ರು. ಈ ಹೇಳಿಕೆಯನ್ನ ಎನ್ಕ್ಯಾಶ್ ಮಾಡ್ಕೊಂಡಿದೆ ಪಾಕ್. ಅದಕ್ಕೆ ಹೇಳಿದ್ದು, ಪಾಕ್ ಮೀಡಿಯಾದಲ್ಲೂ ಕೂಡ ಸಿದ್ದರಾಮಯ್ಯ ಅವರದೇ ಹವಾ. ಸ್ಟೇಟ್ ಅಲ್ಲಿ ಮಾತ್ರ ಅಲ್ಲ, ನ್ಯಾಷನಲ್ ಅಲ್ಲೂ ಮಾತ್ರ ಅಲ್ಲ, ಪಾಕಿಸ್ತಾನದಲ್ಲೂ ಸಿದ್ದರಾಮಯ್ಯ ಅವರದೇ ಹವಾ. ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರುವಂತದ್ದು ಇಲ್ಲಿ, ಬಹಳ ದೊಡ್ಡ ಸಾಧನೆ ಸಿದ್ದರಾಮಯ್ಯ ಅವರದು ಅಂತ ಹೇಳೋದಾ, ಅಥವಾ ನಮ್ಮ ರಾಜ್ಯದ ಸಿಎಂ ಪಾಕಿಸ್ತಾನದ ಮೀಡಿಯಾದಲ್ಲಿ ಹವಾ ಎಬ್ಬಿಸ್ತಾ ಇದ್ದಾರೆ ಅಂತ ಖುಷಿ ಪಡೋದು ಗೊತ್ತಿಲ್ಲ. ಒಂದು, ಅಖಿಲೇಶ್ ಸರ್ಕಾರ ಏನೇ ನಿರ್ಧಾರ ತಗೊಂಡ್ರು ನಮ್ಮ ಸಮ್ಮತಿ ಇದೆ ಅದಕ್ಕೆ ಅಂತ. ಹಾಗಾದ್ರೆ ಕೆಪಿಸಿಸಿ ಅದರಿಂದ ಹೊರತಾಗಿತ್ತ? ಡಬಲ್ ಸ್ಟ್ಯಾಂಡರ್ಡ್ ನಿಮ್ದು? ಅದೇ ಪ್ರಶ್ನೆ ಈಗ ಬಹಳ ಮೂಡ್ತಿದೆ. ಎಸ್, ಹಾಗಾದ್ರೆ ಕೆಪಿಸಿಸಿಗೆ ಮತ್ತೊಂದು ಸಪರೇಟ್ ಆಗಿ ಮೀಟಿಂಗ್ ಕರೆದು ನಿಮ್ದೇನ್ರಪ್ಪ ಒಪಿನಿಯನ್ ಅಂತ ಕೇಳ್ಬೇಕಿತ್ತ? ಎಐಸಿಸಿಯ ಮತ್ತೊಂದು ಉಪಭಾಗನ ನೀವುಗಳು? ಗೊತ್ತಿಲ್ಲ. ಒಂದು, ಬುದ್ಧ ಏನ್ ಹೇಳಿದ್ದಾರೆ ಅನ್ನೋದು ನಮಗೂ ಗೊತ್ತಿದೆ. ಶಾಂತಿ ಪ್ರಿಯರೇ ಭಾರತದವರು. ಶಾಂತಿ ಕದಡುವಂತಹ ಕೆಲಸವನ್ನ ಇಲ್ಲಿ ತನಕ ಮಾಡಿಲ್ಲ, ಮತ್ತು ಅಂತಹ ಹೇಳಿಕೆಗಳನ್ನು ಕೂಡ ಇಲ್ಲಿ ತನಕ ಇಂಡಿಯಾದವ್ರು ಕೊಟ್ಟಿಲ್ಲ. ಬಟ್ ಈಗ ಅನಿವಾರ್ಯತೆ ಇದೆ. ಶ್ರೀಕೃಷ್ಣನೇ ಏನ್ ಹೇಳಿದ್ದ, ಸಮರದಲ್ಲಿ ಸಂಬಂಧಗಳನ್ನು ಯಾವುದು ನೋಡಬಾರದು ಅಂತ ಹೇಳಿದ್ದ. ಬಟ್ ಇಲ್ಲಿ ಸಂಬಂಧವೂ ಅಲ್ಲ, ನಮ್ಮನ್ನ ಬಂದು ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡ್ತಾ ಇದ್ದಾರೆ, ಕೆದಕ್ತಾ ಇದ್ದಾರೆ, ಅಮಾಯಕರನ್ನ ಗುಂಡಿಟ್ಟು ಕೊಲ್ತಾರೆ, ನರಮೇಧಗಳನ್ನೇ ನಡೆಸ್ತಾ ಇದ್ದಾರೆ ಅಂದಾಗ ಈಗ್ಲೂ ಕೂಡ ಕೈ ಕಟ್ಕೊಂಡು ಅಯ್ಯೋ ನೀವು ನಮಗೆ ಹೊಡಿಬೇಡಿ, ಶಾಂತಿ ಕಾಪಾಡ್ತೀವಿ ನಾವು ಅಂತ ಹೇಳಿದ್ರೆ ಆ ಪಾತಕಿಗಳು ಕೇಳ್ತಾರಾ? ನೋ ವೇ. ಈಗ ಅದನ್ನೇ ಹೇಳಿದ. ಅವತ್ ನೋಡಿದ್ರೆ ಎಲ್ಲರೂ ಕೂಡ ಸರ್ವಪಕ್ಷಗಳ ಸಭೆ ಕರೆದು ನೀವೇನ್ ಹೇಳಿದ್ರು ನಾವು ಕೇಳ್ತೀವಿ, ನಿಮ್ ಪರವಾಗಿ ನಾವ್ ಇದೀವಿ ಅಂದವರು ಇವತ್ ಯಾಕೆ ಈ ರೀತಿ ಯೂ ಟರ್ನ್ ತಗೊಂಡ್ರು? ಅದನ್ನು ಸಿದ್ದರಾಮಯ್ಯ ಅವರು ಲಾ ಓದಿದಂಥವ್ರು, ಎಲ್ಲನ ಬಹಳ ಅದ್ಭುತವಾಗಿ ಅರಿತಂಥವ್ರು. ಯುದ್ಧ ಯಾವಾಗ ಆಗುತ್ತೆ, ಯಾವ ಪರಿಸ್ಥಿತಿಯಲ್ಲಿ ಆಗುತ್ತೆ ಅನ್ನುವಂಥದ್ದನ್ನ ಅರ್ಧ ನೀರ್ ಕುಡ್ದಿರುವಂತವ್ರು, ಅದ್ರ ಬಗ್ಗೆ ಕಾನೂನನ್ನ ಬಹಳ ಚೆನ್ನಾಗಿ ಗೊತ್ತಿರುವಂತವ್ರು. ಏಕಾಏಕಿ ಯುದ್ಧ ಆಗಲ್ಲ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಬಟ್ ಇಂಥ ಹೇಳಿಕೆ ಇದೆಯಲ್ಲ, ಬಹಳ ಡಬಲ್ ಸ್ಟ್ಯಾಂಡರ್ಡ್ ತೋರಿಸುತ್ತೆ ಇದು. ಪಾಕಿಸ್ತಾನದಲ್ಲಿ ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಾವು ಯುದ್ಧದ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು, ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಪಾಕಿಸ್ತಾನದಲ್ಲಿ ಯುದ್ಧದ ಅನಿವಾರ್ಯತೆ ಇದೆಯಾ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು.